ನಿಮ್ಮ ಹೆಸರಮ್ಮ? ಬಸ್ಸಮ್ಮ ಸರ್. ಯಾವ ಊರಮ್ಮ ನಿಮ್ಮದು? ನೀರ್ಮಾನಿ. ಏನಮ್ಮ ಸಮಸ್ಯೆ ಏನು? ನಾವು ಏನು ಗುಂಪು ಮಾಡ್ತಿದ್ದೀವಿ ಸರ್, ಇವರೆಲ್ಲ ಸಂಘ ಮಾಡಿ ಒಂದು ಸ್ವಲ್ಪ ದಿನ ಎತ್ತಿ ಕೊಡ್ತಿದ್ವಿ, ನಾವೇ ತೊಗೊಂಡಿದ್ದೀವಿ. ಎಲ್ಲ ಅವರು ಒಂದು 3-4 ಬ್ಯಾಂಕ್ ತೊಗೊಂಡ್ಮೇಲೆ ID ಕಾರ್ಡು ಚೇಂಜ್ ಮಾಡಿ ಅವರೆಲ್ಲ ಲೋನ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಇವಾಗ ಕಟ್ಟೋಕ್ಕಾಗಲ್ಲ, ಅವ್ರಿಗೆ ತೊಂದರೆ ಆಗೈತೆ, ನಮಗೂ ತೊಂದರೆ ಆಗಿಬಿಟ್ಟೈತೆ. ಪ್ರತಿದಿನ ರಾತ್ರಿ ಬೆಳಗ್ಗೆ ಕಟ್ಟಬೇಕು, ನೀವು ಕಟ್ಟಿಲ್ಲ ಅಂದ್ರೆ ಮನೆ ಬೀಗ ಹಾಕ್ತೀವಿ, ನೋಟಿಸ್ ಕಳಿಸ್ತೀವಿ ಅಂತ ನಮ್ಗೆ ಫುಲ್ಲು ಟಾರ್ಚರ್ ಕೊಡಕತ್ತೀರಿ ಸರ್. ನಮಗೆಲ್ಲ ಬೇಸರ ಬಂದಿದ್ರಿಗಿಂದ ಏನೋ ಒಂದು ಮುತ್ತಿ ಕೊಡ್ಬೇಕು, ನಮಗೆಲ್ಲ ಸಾಕಾಗ್ಬಿಟ್ಟೈತೆ. ಅಲ್ಲಮ್ಮ, ಯಾವ ರೀತಿ ಡಾಕ್ಯುಮೆಂಟ್ ಚೇಂಜ್ ಮಾಡೋರು ಯಾರ್ಯಾರು? ID ಕಾರ್ಡ್ ಸರ್, ಬೆಲ್ ಸ್ಟಾರ್ ಬ್ಯಾಂಕ್ನವರು, ಅನ್ನಪೂರ್ಣ ಬ್ಯಾಂಕ್ನವರು, ಪ್ರತಿಯೊಂದು ಭಾರತ ಬ್ಯಾಂಕ್ನವರು, BSS ಬ್ಯಾಂಕ್ನವರು, ಎಲ್ರಿಗೂ ಗೊತ್ತು. ಒಂದು 3-4 ಬ್ಯಾಂಕಲ್ಲಿ ಲೋನ್ ತೊಗೊಂಡ್ಮೇಲೆ ಬರಬಾರ್ದು ಅಂತ ಹೇಳ್ಬೇಕು. ಅವರೇ ನಾವೇ ಮಾಡಿಕೊಡ್ತೀವಿ ಅಮ್ಮ, ನಿಮ್ಮ ಸಮಸ್ಯೆ ಏನಾಗಲ್ಲ, ಆರಾಮ್ ಕಟ್ಕೊಂಡು ಹೋಗ್ರಿ ಅಂತ ಅವರೇ ಎಲ್ಲ ಹೇಳ್ಬಿಟ್ಟು ನಮಗೆ ಲೋನ್ ಕೊಡಿಸಿದ್ದಾರೆ. ಇವಾಗ ಬಂದು ಅವರೇ ಹೇಳ್ತಿದ್ದಾರೆ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ, ನಿಮ್ಮ ಹೆಸರು ನೀವು ಅವಾಗೆ ಒಳ್ಳೆ ಅನ್ಬೇಕಾಗಿತ್ತು, ಇವಾಗ ಯಾಕೆ ತೊಗೊಂಡ್ರೆ ನೀವು ಕಟ್ಟಲೇಬೇಕು ಅಂತ ನಮಗೆ ರಿಕ್ವೆಸ್ಟ್ ಮಾಡಕತ್ತಾರೆ ಸರ್. ನಾವು ಎಲ್ಲಿಂದ ಕಟ್ಟಮ್ಮ, ನಮ್ಗೆ ಏನು ಕೆಲಸ ಇಲ್ಲ, ಏನು ಇಲ್ಲ. ಇವಾಗ ಇವ್ರಿಗೂ ಸಹಾಯ ಪರಿಸ್ಥಿತಿ ಇಲ್ಲ, ಇದು ನಾವು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮ್ಗೆ. ಅದಕ್ಕೆಲ್ಲ ನೀವು ಒಂದು ಪರಿಹಾರ ಮಾಡಿ ಕೊಡಬೇಕು. ಅಲ್ಲ, ಫೋರ್ಜರಿ ಡಾಕ್ಯುಮೆಂಟ್ ಮಾಡಿದವರವರೇ ಬ್ಯಾಂಕ್ನವರನ? ಹಾಂ, ಅವರೇ ಸರ್. ಮತ್ತೆ ಆ ರೀತಿ ಎಲ್ಲ ಡಾಕ್ಯುಮೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲಲ್ಲ? ಅವಕಾಶ ಇದೆ ಸರ್, ಅವರೆಲ್ಲ ಅವರೇ ಮಾಡಿಕೊಟ್ಟಿರೋದು. ಅವರು ಒಂದು ID ಕಾರ್ಡಿಗೆ 200 ರೂಪಾಯಿ ತೊಗೊಂಡಿದ್ದಾರೆ. ಅವರೇ ತಗೊಂಡು ಬಂದು ನಮಗೆಲ್ಲ ವಯಸ್ಸಾಯ್ತು, ಅವರೇ ಲೋನ್ ಮಾಡಿ ಕೊಟ್ಟಿದ್ದಾರೆ ನಮ್ಗೆ. ಈ ರೀತಿ ಲೋನ್ ಮಾಡಿ ಏನು ಕಮಿಷನ್ ತಿಂದಿದ್ದಾರೆ? ಹಾಂ, ಕಮಿಷನ್ ತಿಂದಿದ್ದಾರೆ ಸರ್. ಯಾವ ರೀತಿ ಕಮಿಷನ್ ಅಂದ್ರೆ? ಒಂದು ID ಕಾರ್ಡಿಗೆ 500 ರೂಪಾಯಿ ತೊಗೊಂಡಿದ್ದಾರೆ, 200 ರೂಪಾಯಿ ತೊಗೊಂಡಿದ್ದಾರೆ. ಮತ್ತೆ ಅವ್ರಿಗೆ ಇಷ್ಟು ಜನ ಸೇರಿಸಿದ್ರೆ ಇಷ್ಟು ರೂಪಾಯಿ ಅಂತ ಅವರು ತೊಗೊಂಡಿದ್ದಾರೆ. 10 ಜನಕ್ಕೆ 15 ಜನಕ್ಕೆ. ಒಂದು ರೀತಿಯಲ್ಲಿ ಬ್ಯಾಂಕ್ನವರೇ ಮೋಸ ಮಾಡಿದ್ರೆ ಈಗ ಅವರೇ ನಮ್ಗೆ ಟಾರ್ಚರ್ ಕೊಡಕತ್ತಾರೆ ಸರ್. ನಮ್ಗೆ ಎಲ್ಲ ಪ್ರತಿಯೊಬ್ಬರು ಫುಲ್ಲು ತೊಂದರೆ ಆಕತ್ತಿ ಬಿಟ್ಟದ್ರಿ. ಇಂದಿನ ಜನಸೇವಾ ಫೌಂಡೇಶನ್ ಸತತ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಮತ್ತು ಹಾವಳಿಗೆ, ಅವರ ದೌರ್ಜನ್ಯಕ್ಕೆ ಬೇಸತ್ತು ಇವರ ಬುಡವನ್ನು ನಾವು ಹುಡುಕುತ್ತಾ ಹೋದಲ್ಲಿ ಇವರು ಮಾಡಿರುವಂಥ ಕೆಲಸಗಳು ಭಾಳ ಏನು ಭಯಂಕರವಾಗಿವೆ, ಭಾಳ ಆಶ್ಚರ್ಯಕರವಾಗಿವೆ. ಇವರು ಸರ್ಕಾರದ ಏನು ವೋಟಿಂಗ್ ಕಾರ್ಡ್ಸ್ ಇದ್ದಾವೆ ಅದನ್ನೇ ಫೇಕಾಗಿ ಸೃಷ್ಟಿ ಮಾಡಿ, ಆಮೇಲೆ ತಾಯಿ ಮಗ ಎಂದು ಫೇಕಾಗಿ ಸೃಷ್ಟಿ ಮಾಡಿ, ಆಮೇಲೆ ಒಂದೇ ಬ್ಯಾಂಕಿನಲ್ಲಿ ಸತತ ತಾಯಿ ಮಕ್ಕಳಿಗೆ 3 ಲೋನ್ ಕೊಡುವ ಮುಖಾಂತರ ಒಂದೇ ಬ್ಯಾಂಕಿನಲ್ಲಿ ಒಬ್ಬ ಮಹಿಳೆಗೆ ಸರಿಸುಮಾರು 5-6 ಲಕ್ಷ ಫೇಕ್ ಡಾಕ್ಯುಮೆಂಟನ್ನು ಬ್ಯಾಂಕ್ನವರೇ ಸೃಷ್ಟಿ ಮಾಡಿಕೊಂಡು ಇವತ್ತು ಬಡವರ ಜೀವನವನ್ನು ಬೀದಿ ಪಾಲಿಗೆ ತರುವಂತಹ ಕೆಲಸ ಈ ಮೈಕ್ರೋ ಫೈನಾನ್ಸ್ಗಳು ಬ್ಯಾಂಕು ಮಾಡಿದ್ದಾವೆ. ಬ್ಯಾಂಕಿನ ಯಾರ್ಯಾರಪ್ಪ ಇದೆಲ್ಲ ಮಾಡಿದ್ದಾರೆ ಅಂತಂದರೆ, ಪ್ರಗತಿ ಬ್ಯಾಂಕ್ ಮಾನ್ವಿ, ಅದರಲ್ಲಿ ಕೆಲಸ ಮಾಡುವಂಥ ಇಸ್ಮಾಯಿಲ್ ಸಾಬ್, ಅವಂತಿ ಬ್ಯಾಂಕ್ ಮಾನ್ವಿ, ಅದರಲ್ಲಿ ಕೆಲಸ ಮಾಡುವಂಥ ಅಲ್ಲಾ ಬಕಶ್, ಆಮೇಲೆ ಬೆಲ್ ಸ್ಟಾರ್ ಬ್ಯಾಂಕ್ ಮಾನ್ವಿ, ಅದರಲ್ಲಿ ಕೆಲಸ ಮಾಡುವಂಥ ಮುಬೀನ್ ಪಾಷಾ ಮತ್ತು ನಾಗೇಶ್, ಅನ್ನಪೂರ್ಣ ಬ್ಯಾಂಕ್ ಮಾನ್ವಿಯಲ್ಲಿ ಕೆಲಸ ಮಾಡುವಂಥ ಪ್ರಕಾಶ್, BSS ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದವರು ಸ್ಪಂದನ, ಚೈತನ್ಯ ಬ್ಯಾಂಕ್, ಇಂಥ ಹಲವಾರು ಬ್ಯಾಂಕ್ಗಳಿವೆ. ಸರಿಸುಮಾರು ಒಂದು 26 ಬ್ಯಾಂಕ್ಗಳಿವೆ. 26 ಬ್ಯಾಂಕ್ಗಳಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ತಮ್ಮ ಬ್ಯಾಂಕಿನ ಕೊಟ್ಟಿರುವ ಟಾರ್ಗೆಟ್ ಮೊತ್ತವನ್ನು ರೀಚ್ ಮಾಡಿಕೊಂಡು, ಆ ರೀಚ್ ಮಾಡುವುದಕ್ಕೆ ಬಡ್ಡಿ ಮೇಲೆ ಬಡ್ಡಿ, ಆ ಚಕ್ರ ಬಡ್ಡಿ, ಮೀಟರ್ ಬಡ್ಡಿಯನ್ನು ಸೃಷ್ಟಿ ಮಾಡಿ ಬಡವರ ಜೀವನವನ್ನು ಏನು ಹಾಳು ಮಾಡೋಕ್ಕೆ ಈ ಮೈಕ್ರೋ ಫೈನಾನ್ಸ್ಗಳು ಬಂದಿವೆ. ಆದ ಕಾರಣ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ದಾಖಲಾತಿ ಬಿಡುಗಡೆ ಮಾಡ್ತಾ ಇದ್ದೀವಿ. ನಾಳೆ ದಿನಾಂಕ 24/1/2024 DC ಕಚೇರಿ ಮುಂದುಗಡೆ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಈ ಮೈಕ್ರೋ ಫೈನಾನ್ಸ್ಗಳ ಸಾಲದ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿ ಇದನ್ನ ಇಲ್ಲವೇ ಮಾಡಿಬಿಡಿ ಅಂತೇಳಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಬ್ಬ ಮುಖ್ಯಮಂತ್ರಿ ಅವರು ಹೇಳಿದ ಮೇಲೆ ಕೂಡ ಈ ಬ್ಯಾಂಕಿನ ಆ ವಿದ್ಯಾವಂತ ಏನು ಅಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳಿದ್ದಾರೆ, ಅವರು ಅಮಾಯಕ ಮಹಿಳೆಯರಿಗೆ ತನ್ನ ಸ್ವಂತ ಡಾಕ್ಯುಮೆಂಟ್ ಲೋನ್ ಸೃಷ್ಟಿ ಮಾಡಿ ಅವರಿಗೆ ಲೋನನ್ನು ಕೊಟ್ಟು ಅವರಿಗೆ ಈ ಜಾಲದಲ್ಲಿ ಸಿಲುಕಿ ಹಾಕುವಂತ ಕೆಲಸ ಈ ಬ್ಯಾಂಕ್ಗಳು ಮಾಡಿವೆ. ನಿಮ್ಮ ಹೆಸರು? ಭಾಗೀರಥಿ. ಏನು ನಿಮ್ಮ ಸಮಸ್ಯೆ ಏನಮ್ಮ? ನಮ್ಮದು ಈ ಮೈಕ್ರೋ ಫೈನಾನ್ಸ್ನಿಂದ ಸಮಸ್ಯೆ ಆಗಿದೆ ಸರ್.
ನಮಗೆ ಬಂದು ಆಚಾರ್ಕೊಂಡು ನೀವು ವೋಟಿನ ಕಾರ್ಡ್ ಚೇಂಜ್ ಮಾಡಿ ಕೊಡ್ತಿದ್ರಿ, ನೀವು ಗುಂಪು ಕೂಡಿಸ್ರಿ ಅಂತಿದ್ರು. ನಮ್ಮ ಕೈಲಿ ಕಮಿಷನ್ ಇಸ್ಕೊಂಡು ತಿಂತಿದ್ರು. ಈ ತುಂಬ ಜನರಿಗೆ ಹಿಂಗೆ ಎಲ್ಲರೂ ನನಗೆ ನಂಬಿ ಕೊಡ್ತಿದ್ರಿ, ಇಲ್ಲ ಅನ್ನೋದಿಲ್ಲ. ಅಂದ್ರೆ ನಾನು ಇಷ್ಟು ದಿನ ಕಟ್ಕೊತಾನೆ ಬಂದಾರಿ, ಒಮ್ಮಿಗೆ ನನಗೆಲ್ಲ ಕಡೆ ಲಾಸ್ ಆಗಿಬಿಡ್ತಾರೆ. ಈಗ ನನಗೆ ಕಟ್ಟಕ್ಕೆ ಏನಿಲ್ಲ. ಈಗ ನನಗೆ ಭಾಳ ಕಿರುಕುಳ ಕೊಡ್ತಾರೆ ಮನೆಗೆ ಬಂದು ಹೊಟ್ಟೆ ಇಲ್ದ್ರೆ ನಾವು ಸಾಯಂಗ ಆಗಿಬಿಟ್ಟೈತಿ ಸರ್. ಇದು ಅದಕ್ಕೆ ಎಲ್ಲ ನಿಂದ್ರಿಸಿ ಬಿಡ್ಬೇಕಂತ ಬೇಡ್ಕೊಂತೀನಿ. ಅಲ್ಲಮ್ಮ, ಈ ರೀತಿಯಾಗಿ ಒಂದು ರೀತಿಯಲ್ಲಿ ವೋಟರ್ ಐಡಿಗಳು ದಾಖಲಾತಿಗಳು ಎಲ್ಲ ಬದಲಾವಣೆ ಮಾಡಿದಾರ ಅಂದಮೇಲೆ ಯಾರು ಮಾಡಿದವ್ರು? ಯಾವ ಬ್ಯಾಂಕ್ನವ್ರು ಮಾಡಿದವ್ರು? ಅನ್ನಪೂರ್ಣ ಬ್ಯಾಂಕ್ನವ್ರು ರೀ, ಮತ್ತು ಬೆಲಸ್ಟಾರ್ ಬ್ಯಾಂಕ್ ರೀ, ಮತ್ತು ಪ್ರಗತಿ ಬ್ಯಾಂಕ್ನವರು. ಇವರು ತುಂಬ ಅವಂತಿ ಬ್ಯಾಂಕ್, ರತ್ನಾಕರ್ ಬ್ಯಾಂಕ್ ತುಂಬ ಜನ ಮಾಡಿದ್ದಾರೆ. ಮಾಡ್ತಿದ್ರಿ. ಅಲ್ಲಮ್ಮ, ಈ ರೀತಿಯಾಗಿ ಮಾಡಿದಾರ ಅಂದಮೇಲೆ ಅವರು ಯಾವ ರೀತಿ ಡಾಕ್ಯುಮೆಂಟ್ ಫೇಕ್ ಮಾಡ್ತಿದ್ರು? ಅವರು ಒಂದು ಫಸ್ಟಿಗೆ ವೋಟಿಂಗ್ ಕಾರ್ಡ್ ನಮ್ಮದು ಒರಿಜಿನಲ್ ಇದ್ದಾಗ ಒಂದು 2-3 ಕಂತು ಮಾಡ್ತಿದ್ರಿ. ಅವು ಬರೋದಿಲ್ಲ ಅಂದ್ರೆ ಮತ್ತೆ ಚೇಂಜ್ ಮಾಡಿ ಮಾಡಿಸ್ತಿದ್ರಿ. ಅವರೇ ರೊಕ್ಕ ಕೊಟ್ಟು ಮಾಡಿಸ್ಕೊಡ್ತಿದ್ರಿ. ಅವರೇ ಮಾಡಿದ್ದಾರೆ. ಅವ್ರಿಂದ ಈಗ ನಮಗೆಲ್ಲರಿಗೆ ಕಿರುಕುಳ ಕೊಡತ್ತಾರ್ರಿ. ಇವ್ರ ಮನೆಗಳಿಗೆಲ್ಲ ಹೋಗೋದು, ತೊಂದರೆ ಕೊಡೋದು, ಆಕಿ ಕಟ್ಟ ಅನ್ನತ್ತ ನಮ್ಮ ಕೂಡ ಜಗಳ ಮಾಡ್ತಾರ್ರಿ. ನನಗೀಗ ಮನೆ ಒಂದು ಬಿಟ್ರೆ ಏನಿಲ್ಲ ರೀ, ಕಟ್ಟಕ್ಕಾಗೋದಿಲ್ಲ. ಇಷ್ಟು ನಂದು ಸಮಸ್ಯೆ ರೀ. ಈಗ ನಿಮಗೆ ನಿಮ್ಮ ಮನೆಗೆ ಬರ್ತಾ ಇದಾರಮ್ಮ ಜನರು ಕಿರಿಕಿರಿ ಕೊಡಕ್ಕೆ? ಜನ ಏನು ಅಷ್ಟು ಬರೋದಿಲ್ಲ ರೀ, ಬ್ಯಾಂಕ್ನವರೇ ಹೇಳ್ದಂಗೆಲ್ಲ ಬಂದು ಕಿರುಕುಳ ಕೊಡ್ತಾರೆ. ಏನು ಇವತ್ತಿನ ವಿಷಯ ಅಂತಂದರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ, ದಬ್ಬಾಳಿಕೆ, ಮಹಿಳೆಯರ ಮೇಲೆ ದೌರ್ಜನ್ಯ, ಏನು ಇವರು ಅವಶ್ಯವಾಗಿ ಸಾಲ ಏನು ಹಿಂದಿನ ದಾರಿಯಿಂದ ಸಾಲ ಕೊಟ್ಟು ಮುಂದಿನ ದಾರಿಯಲ್ಲಿ ಸಾಲ ಮರುಪಾವತಿ ಮಾಡಿಸ್ಕೊಳ್ಳು ಬರ್ತಾ ಇದ್ದಾರೆ. ಇವರೇ ಬ್ಯಾಂಕಿನ ಸಿಬ್ಬಂದಿಗಳೇ ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿ, ಫೇಕ್ ಎಲೆಕ್ಷನ್ ಕಾರ್ಡನ್ನು ಸೃಷ್ಟಿ ಮಾಡಿ, ಫೇಕ್ ಹೆಂಡತಿಯನ್ನು ಗಂಡವನ್ನು ಸೃಷ್ಟಿ ಮಾಡಿಕೊಂಡು ಈ ಮೈಕ್ರೋ ಫೈನಾನ್ಸ್ಗಳ ಸಾಲ ಅಂತಂದರೆ ಗುಂಪು ಸಾಲ ಕೊಡಬೇಕು. ಈ ಗುಂಪು ಸಾಲಗಳಂತಂದರೆ ಗಂಡ ಹೆಂಡತಿ ಇಬ್ಬರೂ ಇರಬೇಕು, ಜೊತೆಯಲ್ಲಿದ್ದಾಗ ಮಾತ್ರ ಸಾಲ ಕೊಡ್ತಾರೆ. ಹೆಂಡತಿ ಇದ್ದಲ್ಲೇ ಗಂಡ ಇಲ್ಲ ಅಂತಂದರೆ ಈ ಬ್ಯಾಂಕ್ನವರೇ ಬ್ರೋಕರಿ ಮಾಡಿ ಗಂಡವನ್ನು ಸೃಷ್ಟಿ ಮಾಡಿಕೊಂಡು ಏನು ನೀಚ ಕಮಿಷನ್ ಬುದ್ಧಿಗೆ ಬಿದ್ದು ಬಡವರ ಏನು ಅಮಾಯಕ ಮಹಿಳೆಯರ ಮೇಲೆ ಕಿರುಕುಳ ಮತ್ತು ದೌರ್ಜನ್ಯ ಎಸಗುತ್ತಿದ್ದಾರೆ. ಸರಿಸುಮಾರು ನಮ್ಮ ಹತ್ರ ದಾಖಲೆಗಳಿವೆ. 100ರಷ್ಟು ವೋಟಿಂಗ್ ಕಾರ್ಡು, ದೇಶವನ್ನೇ ಏನು ಆಳುವ ಒಂದು ಪ್ರಧಾನಮಂತ್ರಿಯವರು ಕೊಟ್ಟಿರುವಂಥ ವೋಟಿಂಗ್ ಕಾರ್ಡು, ಆ ವೋಟ್ ಕಾರ್ಡನ್ನೇ ಇವರು ಫೇಕ್ ಸೃಷ್ಟಿ ಮಾಡ್ತಾರಂತಂದರೆ ಇವರೆಷ್ಟು ಕಿರಾತಕರು, ಇವರೆಷ್ಟು ನೀಚರು, ಇವರೆಷ್ಟು ಬಂಡ್ರಂತ ಗೊತ್ತಾಗುತ್ತೆ. ಅಮಾಯಕ ಹಳ್ಳಿ ಜನಗಳಿಗೆ ಏನೂ ಗೊತ್ತಾಗಲ್ಲ. ಏನು ದುಡ್ಡು ತೊಗೊಂಡ್ರೆ ತೊಗೊಳ್ತಾರೆ. ಈಗ ತಾಯಿ ಮಗನ ಸೃಷ್ಟಿ ಮಾಡಿ RBL ಬ್ಯಾಂಕ್ ಸಾಲ ಕಟ್ಟಿದೆ, ನಮ್ಮ ಹತ್ರ ದಾಖಲೆಗಳಿವೆ. ಯಾಕೆ ಈ ಥರ ಆಗ್ತಾಯಿದೆ? ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಈ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಎಚ್ಚೆತ್ತುಕೊಂಡು ಪ್ರಶ್ನೆ ಬಂದಾಗ ವಿಧಾನಸೌಧದಲ್ಲಿ ಅವ್ರು ಹೇಳಿದ್ದಾರೆ, ಯಾರೇ ಕಿರುಕುಳ ಕೊಟ್ಟರು ಕಾನೂನು ರೀತಿ ಕ್ರಮ ಕೈಗೊಳ್ತೀನಂತ. ಈ ಥರ ಫೇಕ್ ಸೃಷ್ಟಿ ಮಾಡ್ತಾರಲ್ಲ, ಇವರಿಗೆ ಯಾವ ಶಿಕ್ಷೆ ಕೊಡ್ತೀರಾ? ಏನು ಬಡ ಮಹಿಳೆಯರು 1 ರೂಪಾಯಿನೂ ಕೊಡಲ್ಲ. ಇದನ್ನೇ ಉದ್ದೇಶ ಇಟ್ಕೊಂಡು ನಾವು ದಿನಾಂಕ 24/1/2025 ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಬ್ಯಾಂಕ್ಗಳ ಎಲ್ಲ ಬ್ಯಾಂಕ್ಗಳ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ತಪ್ಪಿಸ್ತ್ರೆ ಯಾರಿದ್ದರೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕಂತೇಳಿ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ಳೋದು. ಧನ್ಯವಾದಗಳು.